ನಮಸ್ಕಾರ. ನಮ್ಮ ಟಾಕ್ಸ್ ವಿತ್ ಚಾನೆಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಿನ ಕೊಡಗೇಹಳ್ಳಿ ಮೇನ್ ರೋಡ್ ಅಲ್ಲಿ ಇರುವಂತ ತಿಂಡ್ಲು ಸರ್ಕಲ್ ಇರುವಂತ ಮಂಡ್ಯ ನಾಟಿ ಸ್ಟೈಲ್ ಅನ್ನೋ ಒಂದು ನಾನ್ ವೆಜ್ ಹೋಟೆಲ್ ಬಂದಿದ್ದೀವಿ. ಇಲ್ಲಿ 2 ಹೋಟೆಲ್ಗಳಿದೆ. ಈ ಹೋಟೆಲ್ ನ ಮಾಲೀಕರು ಬೆಂಗಳೂರಿಗೆ ಮೊದಲು ಮಂಡ್ಯದಿಂದ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಟೇಬಲ್ ಕ್ಲೀನರ್ ಕೆಲಸಕ್ಕೆ ಅಂತ ಬಂದು ಹೋಟೆಲ್ ಕ್ಲೀನರ್ ಕೆಲಸ ಮಾಡ್ತಿದ್ದಂಥವ್ರು ಇವತ್ತು ಬಂದು 2 ಹೋಟೆಲ್ಗಳನ್ನ ಮಾಡಿದರೆ, ಆದ್ರೆ ಹಿಂದೆ ಸಾಕಷ್ಟು ಶ್ರಮ, ಸಾಕಷ್ಟು ನೋವಿನ ಕತೆ ಇದೆ. ಆ ನೋವು ಶ್ರಮದ ಫಲವಾಗಿ ಇವತ್ತು ಬರುವಂತ ಎಲ್ಲ ಹೋಟೆಲ್ ಗ್ರಾಹಕರು ಕೂಡ ಮಂಡ್ಯ ನಾಟಿ ಸ್ಟೈಲ್ ರುಚಿಯನ್ನೇ ಕೊಡ್ತಾ ಇದ್ದಾರೆ. ತುಂಬಾ ಜನ ಇಲ್ಲಿ ಸಿಗುವಂತ ಐಟಮ್ಗೆ ರುಚಿಗೋಸ್ಕರ ಬರ್ತಾ ಇದ್ದಾರೆ. ತುಂಬಾ ಜನ ಪಾರ್ಸಲ್ ಹೋಗುತ್ತೆ. ಬನ್ನಿ, ಇಲ್ಲಿ ಏನೇನು ಸಿಗುತ್ತೆ, ಏನೇನು ಇಲ್ಲ, ಏನೇನು ಸಿಗ್ತಾ ಇದೆ ನೋಡೋಣ. ಅಂತ ಸರ್ ತಾವೇನ್ ಕೆಲಸ ಮಾಡ್ತಾ ಇದ್ದೀರಾ? ಸರ್ ನಾವು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ದಿವಸದಿಂದ ಊಟಕ್ಕೆ ಬರ್ತೀರಾ ಇಲ್ಲಿ? ಸರ್ ಫಸ್ಟ್ ಟೈಮ್ ಬಂದಿದ್ದೀವಿ. ಏನ್ ಇಷ್ಟ ಆಯ್ತು ಸರ್ ನಿಮ್ಗೆ ಇಲ್ಲಿ? ಚಿಕನ್ ಮತ್ತೆ ಚಿಕನ್ ಚಾಪ್ಸ್ ಮತ್ತೆ ಮುದ್ದೆ ಟ್ರೈ ಮಾಡಬೇಕು. ಯಾರು ಬಂದ್ರು ಚೆನ್ನಾಗಿದೆ, ಆಕ್ಚುಲಿ ಸಾಫ್ಟ್ ಆಗಿದೆ. ಕಬಾಬ್ ಟ್ರೈ ಮಾಡಿದ್ರಿ, ಕಬಾಬ್ ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಕಬಾಬ್ ಚೆನ್ನಾಗಿದೆ, ಹೌದು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ? ಹೌದು. ನೆಕ್ಸ್ಟ್ ಯಾರೇ ಈ ಕಡೆ ಬಂದ್ರು ನಾವು ಸಜೆಸ್ಟ್ ಮಾಡ್ತೀವಿ ಹೋಟೆಲ್. ನಮ್ಮ ಮುದ್ದೆ ಮತ್ತೆ ಚಿಕನ್ ಚಾಪ್ಸ್ ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್, ಸೂಪರ್ ಆಗಿದೆ, ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದ್ರೆ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಸರ್. ಓಕೆ. ಮತ್ತೆ ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳ್ತೀವಿ, ನಮ್ಮ ಫ್ರೆಂಡ್ಸ್ನು ಕರ್ಕೊಂಡ್ ಬರ್ತೀವಿ. ಓಕೆ. ನೀವು ಮುದ್ದೆ ಬೇರೆ ಕಡೆ ತಿಂದಿದ್ದೀವಿ ಸರ್. ಅಲ್ಲಿಗೂ ಏನ್ ಡಿಫ್ರೆನ್ಸ್ ಇದೆ? ಆಕ್ಚುಲಿ ಸಾಫ್ಟ್ ಆಗಿದೆ. ಗಂಟು ಯಾವ ತರ? ಏನೂ ಇಲ್ಲ ಸರ್, ಅದಕ್ಕೆ ಇಷ್ಟ ಆಗಿದ್ದು. ಹೌದು. ಓಕೆ ಸರ್. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟಾಕ್ಸ್ ವಿತ್ ಯು ಚಾನಲ್ಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಅಂಜನೇಯ. ಪರೋಟ ಮುದ್ದೆ ತಗೋತಾರೆ, ಅವ್ರ ಹತ್ರ ಅಮೌಂಟ್ ಇರಲ್ಲ. ಅವ್ರಿಗೆ ನಾವು ಕತ್ ಪೀಸ್ ಗಳೆಲ್ಲೂ ಯಾವ ಚಿಕನ್ ಎಲ್ಗೂ ಹಾಕಲ್ಲ, ಅದನ್ನೆಲ್ಲ ಕೆಚ್ಚಾಕಿ ಗ್ರೇವಿ ಮಾಡೋದು ಅವ್ರಿಗೋಸ್ಕರ. ಟೇಸ್ಟ್ ಇದ್ರಲ್ಲಿ ಬರುತ್ತೆ ಅಂತ ಕಸ್ಟಮರ್ಗೆ ದುಡ್ಡಿರಲ್ಲ, ಕೊಡ್ತೀವಿ ನಾವು. ಇದ್ ನೋಡಿ ಸರ್, ಇದು ಮಟನ್ ಕುರ್ಮಾ. ಇದು ಮಟನ್ ಕುರ್ಮಾ, ಮಟನ್ ಮಸಾಲಾ ಅಂತಾರೆ ಸಿಟಿ ಕಡೆ. ನಮ್ಮ ಹಳ್ಳಿ ಕಡೆ ಮಟನ್ ಕುರ್ಮಾ ಅಂತ ಹೇಳ್ತೀವಿ. ಇದು 5 kg ಮಟನ್ ಕುರ್ಮಾ ಮಾಡ್ಕೋತೀವಿ. ಇದು ಅಷ್ಟೇ ಬೆಳಿಗ್ಗೆ ಒಂದ್ಸರಿ, ಸಂಜೆ ಒಂದ್ಸರಿ ಮಾಡ್ತೀವಿ ಸರ್. ಒಂದೇ ಸರಿ ಮಾಡಲ್ಲ, ಯಾವ್ದೇ ಐಟಮ್ ಒಂದೇ ಸರಿ ಮಾಡಲ್ಲ. ಇದೇನ್ ಸರ್ ಇದು? ಇದು ತಲೆ ಮಾಂಸ ಸರ್. ತಲೆ ಮಾಂಸ ಮಿನಿಮಮ್ 2 kg ಇರ್ಬೇಕು ಸರ್ ನಮ್ಮಲ್ಲಿ ತಲೆ ಮಾಂಸ ರೆಗ್ಯುಲರ್. ಇಲ್ಲ ಅಂದ್ರೆ ನಾವು ತಲೆ ಮಾಂಸನೇ ಮಾಡಲ್ಲ. ಚಿಕ್ಕ ತಲೆಗಳೆಲ್ಲ ನಾವು ಮಾಡಲ್ಲ. 1 kg ದೊಡ್ಡ ತಲೆ. ಇದು ಬಹಳ ಚೆನ್ನಾಗಿದೆ ನೋಡಿ ತಲೆ ಮಾಂಸ. ಸೂಪರ್. ಒಂದ್ ನಿಮಿಷ, ಇದು ನೋಡಿ. ಇದೇನ್ ಸರ್ ಇದು? ಇದು ಮಟನ್ ಚಾಪ್ಸ್ ಸರ್. ಮೇನ್ ಸ್ಪೆಷಲ್ ನಮ್ದು ಮಟನ್ ಚಾಪ್ಸ್. ಸ್ಪೆಷಲ್ ಅಂದ್ರೆ ಮಟನ್ ಚಾಪ್ಸ್. ಮಟನ್ ಚಾಪ್ಸ್, ಬೋಟಿ ಗೊಜ್ಜು. ಮಟನ್ ಚಾಪ್ಸ್ ಗೆ ಮುದ್ದೆ ಹಾಕ ತಿಂತಾ ಇದ್ರೆ ಸರ್, ಒನ್ ಮೋರ್ ಅನ್ಬೇಕು. ಒನ್ ಮೋರ್ ನಿಮ್ಮ ವಯಸ್ಸಲ್ಲಿ ಒನ್ ಮೋರ್ ಚೆನ್ನಾಗಿ. ಏನ್ ಸರ್ ಇಷ್ಟಿಷ್ಟು ದೊಡ್ಡ ಪೀಸ್ ಹಾಕಿದ್ರೆ ಉದ್ದುದಕ್ಕೆ ಇರ್ತದಲ್ಲ ಸರ್? ನಮ್ದು ಲೈನ್ ಸಸಿನ ಪೀಸ್ ಮಾತ್ರ ಹೊಡ್ಸೋದು. ಅದ್ರ ಜೊತೆ ಇನ್ನೊಂದು ಸ್ಪೆಷಲ್ ಇದೆ, ಚಾಪ್ಸ್ ನಲ್ಲಿ ಮುಳೆ. ಇದು ನಲ್ಲಿ ಮುಳೆ 3 ಪೀಸ್ ನಲ್ಲಿ ಮುಳೆ ಇರ್ತದೆ ಒಂದ್ ಪ್ಲೇಟ್ ಅಲ್ಲಿ. ಒಂದು ನಲ್ಲಿ ಮುಳೆ ಬಂದ್ಬಿಟ್ಟು 125 ಗ್ರಾಮ್ ಇರ್ತದೆ. ಮೂರ್ ಪೀಸ್ಗೆ 375 ಗ್ರಾಮ್ ಕೊಡ್ತೀವಿ ಸರ್ ನಾವು ನಲ್ಲಿ ಮುಳೆ. ಒಂದ್ ಪ್ಲೇಟ್ ಮಟನ್ ಚಾಪ್ಸ್ ಅಲ್ಲಿ 2 ಪೀಸ್ ಇರ್ತದೆ. ಇದು 2 ಪೀಸ್ ಕೊಡ್ತೀವಿ. 2 ಪೀಸ್ ಮಟನ್ ಚಾಪ್ಸ್ ಇದನ್ನ ತಿಂದ್ರೆ ಹೊಟ್ಟೆ ತುಂಬಾ ಬಿಡುತ್ತೆ. ಒಂದ್ ನಿಮಿಷ ಇದಂಗ್ ತೆಗೀರಿ. ಅದಿಲ್ವಂತ ಬಿಡಿ, ಮುಂದೆ ಬನ್ನಿ. ಅದೇ ರೀತಿಯಲ್ಲಿ ಇನ್ನೊಂದ್ ಮಾಡ್ತೀವಿ, ಚಿಕನ್ ಕುರ್ಮಾ. ಈಗ ಮಟನ್ ಮಸಾಲಾ, ಮಟನ್ ಕುರ್ಮಾ ತಿಂದವ್ರಿಗೆ ಅದೇ ಸೇರಿಲಿ ನಾಟಿ ಸ್ಟೈಲ್ ಮಾಡೋದು ಚಿಕನ್ ಕುರ್ಮಾ, ಚಿಕನ್ ಮಸಾಲಾ. ಚಿಕನ್ ಕುರ್ಮಾನು ಮಾಡ್ತೀರಾ? ಚಿಕನ್ ಕುರ್ಮಾನು ಸುಧಾ ಮಾಡ್ಕೋತೀವಿ ನಾವು. ಅದಾದ್ಮೇಲೆ ಸೇಮ್ ಮಟನ್ ಚಾಪ್ಸ್ ಅಲ್ಲಿ ಮಟನ್ ಚಾಪ್ಸ್ ತಿನ್ನೋರು ಕಾಸಿರಲ್ಲ, ಅವ್ರಿಗೂ ಚಿಕನ್ ಚಾಪ್ಸ್ ಮಾಡ್ಕೊಡ್ತೀವಿ. ಚಿಕನ್ ಚಿಕನ್ ಕುರ್ಮಾ ಎಲ್ಲ ಮಾಡ್ತೀರಾ? ಹೌದು. ಅದೇ ತರ ಈಗ ಹುಡುಗರು ಸ್ವಲ್ಪ ಕಪಲ್ಸ್ ಗಳೆಲ್ಲ ಬರ್ತಾರಲ್ಲ, ಸ್ವಲ್ಪ ಸ್ಪೈಸಿ ಕೇಳ್ತಾರೆ. ರೆಡಿಮೇಡ್ ಮಾಡಕ್ ಆಗಲ್ಲ, ಅರ್ಜೆಂಟ್ ಮಾಡಕ್ ಆಗಲ್ಲ. 5 kg ಮಾಡಿರ್ತೀವಿ. ಫಸ್ಟ್ ಚಿಲ್ಲಿ ಚಿಕನ್ ಸರ್, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಇದಂತೂ ಬಹಳ ಅದ್ಭುತ. ಸಿಪಿಗಂತೂ ನಂಬರ್ 1. ಸಿಪಿಗೆ ಜಾಸ್ತಿ ಬಳಸ್ತಾರೆ. ತುಂಬಾ ಇಲ್ಲಿ GKVK ಕಾಲೇಜ್ ಇದೆಯಲ್ಲ, ಸ್ಟೂಡೆಂಟ್ ಗಳೆಲ್ಲ ನಮ್ಗೆ ಸಂಡೇ ಅಂತೂ ತುಂಬಾ ಬಿಸಿ ಆಗ್ಬಿಡ್ತು. GKVK ಹತ್ರ ಇಲ್ಲಿಂದ ನಿಯರ್ ಬೈ 1.5 ಕಿಲೋಮೀಟರ್. ಅದೇ ತರ ಈಗ ಸ್ವಲ್ಪ ಗೊಜ್ಜಂಗ್ ಬೇಕು ಸರ್ ನಮ್ಗೆ. ಚಿಕನ್ ಫ್ರೈ ಬೇಕು, ಗೊಜ್ಜಂಗ್ ಬೇಕು. ಚಪಾತಿ ತಿನ್ನಕ್ಕೆ ನಮ್ಗೆ ಸೇರ್ವ ಬೇಡ, ಗೊಜ್ಜಂಗ್ ಕುಡಿಯುತ್ತಾರೆ. ಅವ್ರಿಗೆ ಚಿಕನ್ ಫ್ರೈ. ಇದು ಚಿಕನ್ ಫ್ರೈ. ಇದೊಂದು ಚಿಕನ್ ಫ್ರೈ. ಇಷ್ಟು ಐಟಮ್ ಎಲ್ಲ ಡೈಲಿ ಇರುತ್ತೆ? ಡೈಲಿ ರೆಗ್ಯುಲರ್ ಇರ್ತದೆ ಸರ್. ಅದು ಬೆಳಿಗ್ಗೆ ಸಂಜೆ ಎಲ್ಲ ಚೇಂಜ್ ಆಗುತ್ತೆ. ಮಟನ್ ಅದು ಖಾಲಿ ಆಗ್ತಾ ಇದೆಯಲ್ಲ, ಇಲ್ಲಿಂದ ಬರ್ತೀನಿ. ಮಟನ್ ಕುರ್ಮಾ ಇಲ್ಲಿ ನೋಡಿ ಖಾಲಿ ಆಗ್ತಾ ಇದೆಯಲ್ವಾ? ಬಾಕ್ಸ್ ಖಾಲಿ ಆಗಿದೆ. ಆಲ್ರೆಡಿ ರೆಡಿ ಇದೆ 5 kg ಮಟನ್. ಈಗ ಬಿಸಿ ಮಾಡಿ ಫ್ರೆಶ್ ಆಗಿ ರೆಡಿ ಇದೆ ಮಟನ್ ಕುರ್ಮಾ. ಫ್ರೆಶ್ ಆಗಿ ರೆಡಿ ಇದೆ. ಎತ್ತಿಟ್ಕೊಳ್ಳಿ. 5 kg ರೆಡಿ ಇದೆ. ಇದು 5 kg ರೆಡಿ ಮಾಡ್ತೀವಿ. ಒಂದೇ ಸರಿ ಮಾಡಲ್ಲ ಸರ್.
ಚರ್ಬಿ ಹಂಗೆ ತೇಲ್ತಾ ಇದೆ ಮಟನ್ದು. ಸರ್ ಈಗ ಏನ್ ತೋರಿಸ್ತಾ ಇದ್ದೀರಾ? ಸರ್ ಚಿಕನ್ ಬಿರಿಯಾನಿ ಸರ್. ಚಿಕನ್ ಬಿರಿಯಾನಿ ಎಷ್ಟು ಕೆಜಿ ಇದೆ ಸರ್ ಇದು? ಇದು 15 ಕೆಜಿ ಸರ್. ಎರಡನೇ ಸರಿ ಮಾಡಿರೋದು. ಬೆಳಿಗ್ಗೆ ಬೆಳಿಗ್ಗೆ ಒಂದ್ಸರಿ ಆಲ್ರೆಡಿ ಖಾಲಿ ಆಗಿ ತೆಗೀರಿ sir. ಇನ್ನೊಂದ್ಸರಿ ಮಾಡಿರೋದು ಇದು 15 ಕೆಜಿ. ಪೀಸ್ಗಳು ತುಂಬಾ ದಪ್ಪಕ್ಕೆ ಅವೆ ಸರ್ ಎಲ್ಲ ಪೀಸ್ಗಳು ಒಂದು ಪೀಸ್ ಬಂದ್ಬಿಟ್ಟು 50 ರಿಂದ 55 ಗ್ರಾಮ್ ಇರ್ತದೆ ಸರ್ ಒಂದೊಂದು ಪೀಸು. ಒಂದೊಂದು ಪೀಸು. ಸ್ಮೆಲ್ ಮಾತ್ರ ಸಖತ ಬರ್ತಾ ಇದೆ ಘಮ ಘಮ ಅಂತ ಇದೆ. ಫುಲ್ ನಾಟಿ ಸರ್, ನಾಟಿ ಸ್ಟೈಲ್. ಇದೇನ್ ಸರ್ ಇದು? ಸರ್ ಇದು ಮಟನ್ ಬಿರಿಯಾನಿ. ಒಂದೊಂದ್ ಕಡೆ ಎಲ್ಲ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎರಡು ಒಟ್ಟಿಗೆ ಮಾಡ್ತಾರೆ. ನಮ್ದು ಆತರ ಇಲ್ಲ ಸರ್. ಮಟನ್ ಮಾತ್ರ ಬೆಣ್ಣೆ ಹಲ್ವಾ ತರ ಇರ್ಬೇಕು. ನೋಡಿ ಸರ್ ಮಟನ್ ನಾನೇ ಹೋಗಿ ಖುದ್ದಾಗಿ ತರೋದು ಸರ್. ಮಟನ್ ನೀವೇ ತರೋದು? ನಾನೇ ಖುದ್ದಾಗಿ ಹೋಗಿ ತರೋದು. ಯಾವ ಮರಿ ಬೇಕೋ ಅದು ಆರಿಸ್ಕೊಂಡು ತಗೊಬರ್ತೀನಿ ಸರ್. ನೋಡಿ ಮಟನ್ ಹಂಗೆ ಮಿಂಚ್ತಾ ಇದೆ. ಒಂದ್ ಸೌಟಲ್ಲಿ ಐತಿ ಸರ್ ಅದು ಬರೀ ಮಟನ್. ಇದು ಅದೇ ಕಾಣಿಸ್ತದಲ್ಲ. ಸೂಪರ್ ನೋಡಿ ಮಟನ್ ಸಖತ್ತಾಗಿದೆ. ಮಟನ್ ಪೀಸು 50 ಗ್ರಾಮ್ ಇರ್ತದೆ ಬಿರಿಯಾನಿದು. ಒಂದ್ ಪೀಸು ಕೂಡ ಪೀಸ್ 50 ಗ್ರಾಮ್ ಇರ್ತದೆ. ದಪ್ಪನೂ ಚೆನ್ನಾಗಿದೆ. ಮತ್ತೆ ಇದು ಫುಲ್ ಜೀರಾ ಸಾಂಬಾರ್ ವೈಟ್ ರೈಸ್. ಜೀರಾ ಸಾಂಬಾರ್ ಪೂರ್ತಿ 1 ಕೆಜಿ 130 ರೂಪಾಯಿ ರೈಸ್ ಸರ್. ಇದು ನಾವು ಚಿಕನ್ ಬೇರೆ ರೈಸ್ ಹಾಕೋದು, ಮಟನ್ ಬೇರೆ ರೈಸ್. ಅದಕ್ಕೆ ಬೇರೆ ಇದಕ್ಕೆ ಬೇರೆ. ಮಟನ್ ನಮ್ದು ಬಿರಿಯಾನಿ ಸ್ಪೆಷಲ್ ವೈಟ್ ಬಿರಿಯಾನಿ. ಮಕ್ಳುಗಳು ಇಲ್ಲೇ ಹೋಗಿ ತಗೋಬಾ ಅಂತ ಹೇಳ್ತಾರೆ. ವೈಟ್ ಬಿರಿಯಾನಿ ತುಂಬಾ ಇಷ್ಟ ಮಕ್ಳಿಗೆ. ನಮ್ಮ ಹೋಟ್ಲದು ಮಟನ್ ಬಿರಿಯಾನಿ ತುಂಬಾ ಸ್ಪೆಷಲ್. ಮಕ್ಳಿಗಂತೂ ತುಂಬಾ ಅದ್ಭುತ ಸರ್. ಈಗ ಚಿಕನ್ ಬಿರಿಯಾನಿ ಒಂದೊಂದ್ ಸಾರಿಗೆ 15 ಕೆಜಿ ಈಗ ಒಂದೇ ಸರಿ ಮಾಡ್ತಾರಲ್ಲ. ಒಂದೇ ಸರಿ ಮಾಡಿದ್ರೆ ಜನಗಳಿಗೆ ಸ್ಮೆಲ್ ಅದು ಇದು ಮಾಡ್ತಾರೆ. ಸ್ವಲ್ಪ ನಮ್ದು ಏನಂತಂದ್ರೆ ಮೇನು ಕಸ್ಟಮರ್ಗೆ ಫ್ರೆಶ್ ಆಗಿ ಕೊಡ್ಬೇಕು ಅನ್ನೋ ನಮ್ಮ ಮಾಹಿತಿ ಸರ್. ಈಗ ಒಂದ್ 15 ಕೆಜಿ ಆಯ್ತಾ, ಒಂದೇ 30 ಕೆಜಿ ಮಾಡ್ಕೊಂಡ್ರೆ ಕದ್ಕಿ ಪೀಸ್ಗಳೆಲ್ಲ ಹೊಡೆದೋಯ್ತದೆ, ಮತ್ತೆ ಫ್ರೆಶ್ ಆಗಿ ಇರಲ್ಲ. ಈಗ ನಾವು 15 ಕೆಜಿ ಒಂದ್ ರೌಂಡ್ ಮಾಡಿ 2ನೇ ರೌಂಡ್ ಮಾಡಿದೀವಿ. ಕಸ್ಟಮರ್ನ ನೋಡ್ಕೊಂಡು ಮತ್ತೆ ಇನ್ನು 3 ಗಂಟೆ 4 ಗಂಟೆ ಮೇಲೆ ಇನ್ನೊಂದು 10 ಕೆಜಿ ಹಾಕ್ತಿವಿ. ಸಂಜೆ 7 ಗಂಟೆ ಅಷ್ಟೊತ್ತು ಖಾಲಿ ಆಗುತ್ತೆ. ಕಸ್ಟಮರ್ ನೋಡ್ಕೊಂಡು ವಾತಾವರಣ ನೋಡ್ಕೊಂಡು ಇನ್ನೊಂದು 5 ಕೆಜಿ ಮಾಡ್ಕೋತೀವಿ. ದಿನಕ್ಕೆ 50 ಕೆಜಿ ಬಿರಿಯಾನಿ ಮಾಡ್ತೀವಿ ಸರ್. ಡೈಲಿ 50 ಕೆಜಿ ಮಿನಿಮಮ್. ಭಾನುವಾರ ಅಂತೂ ಇನ್ನೂ ಜಾಸ್ತಿನೇ ಸರ್. ಕಸ್ಟಮರ್ ಹೆಂಗ್ ಬರ್ತಾರೆ ಹಂಗೆ. ಈಗ ಯುಗಾದಿ ಪ್ರಯುಕ್ತದಿಂದ ಜನಗಳೆಲ್ಲ ಸ್ವಲ್ಪ ರಜಾ ಬೇಸಿಗೆ ರಜದಿಂದ ಊರಲ್ಲಿದ್ದಾರೆ. ಕಬಾಬ್ ಎಷ್ಟು ಕೆಜಿ ಹೋಗುತ್ತೆ ಸರ್ ಡೈಲಿ? ಕಬಾಬ್ ಒಂದು 20 ರಿಂದ 25 ಕೆಜಿ ಹೋಯ್ತು ಸರ್. 25 ಕೆಜಿ ಎಲ್ಲಾ ತರ ವಿಧವಾದ ಹೋಯ್ತು ಸರ್ ನಮ್ಮ ಹತ್ರ. ಮಟನ್ ಚಾಪ್ ಸ್ಪೆಷಲ್, ಬೋಟಿ ಗೊಜ್ಜು ಸರ್. ಇದು ಬೋಟಿ ಗೊಜ್ಜು ತೋರಿಸಿ ಸರ್. ಬೋಟಿ ಗೊಜ್ಜು ಮಂಡ್ಯ ಶೈಲಿನ. ಮಂಡ್ಯ ಶೈಲಿ ಸರ್. ಬೀಗ್ರೂಟ್ ಅಲ್ಲಿ ಹೆಂಗಿರ್ತದೆ ಬೋಟಿ ಗೊಜ್ಜು ಅದೇ ತರ ಇರ್ತದೆ. ಲಾಲಿಪಾಪ್ ಸರ್. ಇದು ಲಾಲಿಪಾಪ್ ಸಿಗುತ್ತೆ ನಿಮ್ಮ? ಲಾಲಿಪಾಪ್ ಸಿಗುತ್ತೆ ನಮ್ಮಲ್ಲಿ. ಮತ್ತೆ ಅಲ್ಲಿ ಬಂದ್ಬಿಟ್ಟು ವಿಂಗ್ಸ್ ಪೆಪ್ಪರ್ ಕಬಾಬ್ ಅನ್ನುತ್ತಾ ಸಿಗುತ್ತೆ. ಇದು ವಿಂಗ್ಸ್ ಪೆಪ್ಪರ್ ಕಬಾಬ್ ಸರ್. ಇದು ಚಿಕನ್ ಸರ್. ಇದು ಚಿಕನ್. ಇದು ಒಂದ್ ಪೀಸು ಟೋಟಲ್ 8 ಪೀಸ್ ಬರುತ್ತೆ. 200 ರುಪೀಸ್. ಇದು ತುಂಬಾ ಜಾಸ್ತಿ ಹೋಗುತ್ತೆ ನಿಮ್ಮಲ್ಲಿ. ತುಂಬಾ ಮೂವಿಂಗ್ ಇದೆ ಸರ್. ಈಗ ಅಂಗಡಿ ಬೆಳಗ್ಗೆ ಒಂದು 4 ರಿಂದ 5 ಕೆಜಿ ಖಾಲಿ ಆಗಿದೆ. ಏನ್ ಸರ್ ಅಷ್ಟೊಂದು ಸ್ಪೆಷಲ್ ಇದು? ಇದು ಪೆಪ್ಪರ್ ಕಬಾಬ್ ತಿಂದ್ರೆ ಸ್ವಲ್ಪ ಕ್ರಶ್ಮಿ ತರ ಬೆಂದಾಗ. ಲಾಲಿಪಾಪ್ ಅಷ್ಟೇ ತುಂಬಾ ಚೆನ್ನಾಗಿ ಹೋಗುತ್ತೆ. ಒಂದ್ ಪ್ಲೇಟ್ ಇದು 5 ಪೀಸ್ ಕೊಡ್ತೀವಿ. ಇದು ಬಹಳ ಚೆನ್ನಾಗಿರ್ತದೆ. ಇದು ಬಹಳ ಕಲ್ಲಿ ಆಗ್ತದೆ. 1 ಅವರ್ ಆದ್ರೆ ಎದೆ ಉರಿ ಆಗೋದು, ಮತ್ತೆ ಹೊಟ್ಟೆ ಒಂಥರ ಆಗೋದು, ಆ ಸಿಚುವೇಶನ್ ಆಗುತ್ತೆ. ಬೇರೆ ಕಡೆ ತಿಂದು ನೋಡಿದ್ವಿ ಆಗಿದೆ, ಇಲ್ಲ ಅಂತಲ್ಲ. ಈ ನನ್ಗೆ ಹೋಟ್ಲ್ ಪರಿಚಯ ಆಗಿ ಸುಮಾರು ಒಂದು 8 ತಿಂಗಳಾಯ್ತು. 8 ತಿಂಗಳಿಂದ ಅಲ್ಲಿಂದ ನಾನು ಇಲ್ಲಿ ಬರ್ತಾ ಇದೀನಿ ಊಟ ಮಾಡಕ್ಕೆ. 8 ತಿಂಗಳು ಬರ್ತಾ ಇದೀನಿ. 8 ತಿಂಗಳು ಏನೇನ್ ತಿಂದಿದ್ದೀರಾ ಸರ್ ಇಲ್ಲಿ? ಸರ್ ಏನೇನ್ ತಗೊಂಡಿದ್ದೀರಾ ಊಟ? ಸರ್ ಇಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಮತ್ತೆ ಬಂದ್ಬಿಟ್ಟು ಪರೋಟ ತಗೊಂಡಿದೀನಿ, ಮತ್ತೆ ಮಾಮೂಲು ಅನ್ನ ಸಾಂಬಾರ್ ತಗೊಂಡಿದೀನಿ. ಎಲ್ಲವೂ ಚೆನ್ನಾಗಿದೆ. ಸೊ ಎಲ್ಲ ಫೈನ್ ಆಗಿರುತ್ತೆ. ಬಟ್ ಈ ಮಟನ್ ಚಿಕನ್ ಬಿರಿಯಾನಿ ತಗೊಂಡ್ರೆ ಲೈಟ್ ಮಸಾಲೆ ಇರುತ್ತೆ, ಸೂಪರ್ ಆಗಿರುತ್ತೆ ತಿನ್ನಂಗ್ ಮಾತ್ರ. ಬೇರೆ ಕಡೆ ಜಾಸ್ತಿ ಮಸಾಲೆ, ಅದಕ್ಕೋಸ್ಕರ ಹೋಗಲ್ಲ. ಅದಕ್ಕೆ ಹೋಗಿದ್ದೀನಿ, ತಿಂದಿನಿ. ಹೋಗಿ ತಿನ್ಕೊಂಡು ಒಂದ್ ಅರ್ಧ ಗಂಟೆ ಬಿಟ್ರೆ ಸ್ವಲ್ಪ ಎದೆ ಉರಿ ಆಗೋದು ಆ ಮೂಮೆಂಟ್ ಅಲ್ಲಿ ಆಗುತ್ತೆ. ಇಲ್ಲಿ ಆತರ ಯಾವ್ದು? ಇಲ್ಲಿ ಈ ತರ ಯಾವತ್ತು ಕಂಡು ಬಂದಿಲ್ಲ. ಮತ್ತೆ ಚಿಕನ್ ನೋಡಿದ್ರು ಬೇರೆ ಕಡೆ ನೋಡಿದ್ರು ಸರಿಯಾಗಿ ಬರ್ನಿಂಗ್ ಮಾಡಿರಲ್ಲ. ಚಿಕನ್ ಡ್ರೈ ಮಸಾಲ ಎಲ್ಲ ಬರ್ನಿಂಗ್ ಸರಿಯಾಗಿ ಆಗಿರಲ್ಲ. ಅವೆಲ್ಲ ಇದೆಲ್ಲ ಹಂಗೆ ಅದು ಮುಖ್ಯ. ಹೌದು ಅದೆಲ್ಲ ಹಂಗೆ. ಸೊ ಇಲ್ಲಿ ಆ ಟೈಪ್ ಅಲ್ಲಿ ಯಾವತ್ತು ಕಂಡು ಬಂದಿಲ್ಲ. ರೇಟ್ ಎಲ್ಲ ಹೇಗಿದೆ ರೇಟ್? ಸರ್ ರೇಟ್ ಒಂದ್ ಬಿರಿಯಾನಿ ಬಂದ್ಬಿಟ್ಟು 100 ರುಪೀಸ್ ಮಾಡವ್ರೆ. ಚೆನ್ನಾಗಿದೆ. ಫೈನ್ ಆಗಿದೆ ಸರ್. ಬಿರಿಯಾನಿ ಮಾತ್ರ ಚೆನ್ನಾಗಿದೆ. ತಿಂದ್ರು ಏನಾಗಲ್ಲ, ಆರಾಮಾಗಿ ಜೀರ್ಣ ಆಗುತ್ತೆ. ಸೂಪರ್ ಆಗಿದೆ. ಫೈನ್ ಮಾತ್ರ. ನಮಸ್ತೆ, ತಮ್ಮ ಹೆಸರು? ಸರ್ ನಮ್ಮ ಹೆಸರು ಗುರುಪ್ರಸಾದ್ ಅಂದ್ಬಿಟ್ಟು. ಸರ್ ತಾವು ಯಾವ ಊರವರು? ಸರ್ ನಮ್ದು ಹಳೆ ಬೂದ್ನೂರು, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ, ಮಂಡ್ಯ ಹತ್ರ ಊರು. ಓ, ಮಂಡ್ಯದ ಗಂಡು. ಹೌದು ಸರ್. ಮಂಡ್ಯ ರುಚಿಗೆ ಜನ ಇಷ್ಟೊಂದು ಫಿದಾಗವ್ರೆ. ಏನಿಲ್ಲ ಸರ್, ಮಂಡ್ಯ ಹೆಸರಿಗೆ ಫಿದಾಗಿರೋ. ನಾನು ಪುಟ್ಟ ಹಳ್ಳಿಯಿಂದ ಹುಡುಗ. ಒಂದು ಹಳ್ಳಿಯಿಂದ ಬಂದವರು ಅಂತ ಹೇಳಿದ್ರಿ. ಹೊಸ ಬೂದ್ನೂರು, ಹಳೆ ಬೂದ್ನೂರು ಸರ್. ಹಳೆ ಬೂದ್ನೂರಿಂದ ಬಂದಂತವ್ರು. ಮೊದಲು ಬಂದಾಗ ಏನ್ ಕೆಲಸ ಮಾಡ್ತೀರಿ ಸರ್? ಸರ್ ಬೆಂಗಳೂರು ಬಂದಾಗ ಫಸ್ಟ್ ನಾನು ಬೆಂಗಳೂರು ಬರೋ ಮುಂಚಿತವಾಗಿ ಮದ್ದೂರಲ್ಲಿ ಒಂದು ಬಾರಲ್ಲಿ ಸಪ್ಲೈಯರ್ ಆಗಿ ಕ್ಲೀನರ್ ಕೆಲಸ ಮಾಡ್ತಾ ಇದ್ದೆ
ಸರ್. ಕ್ಲೀನರ್ ಕೆಲಸ ಮಾಡಿ ಕ್ಲೀನರ್ ಕೆಲಸ ಮಾಡ್ತಾ ಇದ್ದಾರೆ ಮದ್ದೂರಲ್ಲಿ? ಮದ್ದೂರಲ್ಲಿ. ಹಂಗಾಗಿ ಹಿಂಗೆ ಸ್ನೇಹಿತರುಗಳು ಸಿಕ್ಕಿದಾಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಇಲ್ಲೇನ್ ಮಾಡ್ತಾ ಇದೆಯಾ ಬೆಂಗಳೂರು ಬಾ ಬಾ ಅಂತ ಹೇಳಿ ಬೆಂಗಳೂರು ಕರ್ಕೊಂಬಂದ್ರು ಸ್ನೇಹಿತರುಗಳು. ಮದ್ದೂರು ಹುಡುಗರು ಬೆಂಗಳೂರು ಕರ್ಕೊಂಬಂದ್ರು. ಬೆಂಗಳೂರ ಪ್ರಾರಂಭಿಸಿದಾಗ ಅಲ್ಲಿ ಸಪ್ಲೈ ಎಲ್ಲ ಮಾಡ್ತಿದೆ, ಮತ್ತೆ ಕ್ಲೀನಾಗಿ ಕೆಲಸ ಬೆಂಗಳೂರು ಒಂದ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬಂದಾಗ ಒಂದು ಬಾರಲ್ಲಿ ಅಸಿಸ್ಟೆಂಟ್ ಕ್ಯಾಶಿಯರ್ ಕೆಲಸ ಸಿಕ್ತು ಸರ್. ಅಸಿಸ್ಟೆಂಟ್ ಕೆಲಸ ಸಿಕ್ತು ಬಾರ್ ಲೈನ್. ಬಾರಲ್ಲಿ ಒಂದೇ ತಾವು ಅಸಿಸ್ಟೆಂಟ್ ಕೆಲಸ ಮಾಡ್ತಾ 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 ಓನರ್ ನೋಡಿ ಒಳ್ಳೆ ಹುಡುಗ ಅಂತ ಅಂದ್ಬಿಟ್ಟು ಕ್ಯಾಶಿಯರ್ ಕೆಲಸ ಕೊಟ್ರು. ನಿಮ್ ನಂಬಿ ಕ್ಯಾಶಿಯರ್ ಕೆಲಸ ಮಾಡಿ ಹಂಗೆ ಮಾಡ್ತಾ 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 ನಾವು ತುಂಬಾ ವರ್ಷದಿಂದ ಮಾಡ್ತಿದ್ವಿ. ನಾವು ಸ್ವಂತ ಏನಾದ್ರು ಒಂದು ಮಾಡ್ಬೇಕು, ಏನಾದ್ರು ನಮ್ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂದ್ಬಿಟ್ಟು ಚಿಕ್ಕದಾಗ ಒಂದು ಹೋಟ್ಲ್ ಓಪನ್ ಮಾಡಿದೆ ಸರ್. ಅವಾಗ ಏನ್ ಪ್ರಾರಂಭ ಮಾಡಿದ್ರಿ? ಸರ್ ಫಸ್ಟ್ ನಾನ್ ವೆಜ್ ಮಾಡಿದಾಗ ಬರೀ ನಾನು ಚಿಕನ್ ಬಿರಿಯಾನಿ, ಚಿಕನ್ ಚಿಲ್ಲಿ, ಫ್ರೈ, ಡ್ರೈ ಅಷ್ಟೇ. ಮುದ್ದೆ ಗಿದ್ದೆ ಏನು ಮಾಡ್ತಾ ಇರಲಿಲ್ಲ, ಚಪಾತಿ ಪರೋಟ ಏನು ಮಾಡ್ತಾ ಇಲ್ಲ. ಬರೀ ಜಸ್ಟ್ 4 kg ಬಿರಿಯಾನಿ ಮಾಡುವೆ, ಕ್ಲೋಸ್ ಮಾಡುವೆ, 4 ಗಂಟೆ ಮೇಲೆ ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ಮಾರನೆಗೆ ಓಪನ್ ಮಾಡ್ತಾ ಇದ್ರು. ಆಮೇಲೆ ಸ್ವಲ್ಪ ಇನ್ನೂ ಏನೋ ಜನಗಳು ಮುದ್ದೆ ಇಲ್ವಾ ಅದು ಇದು ಏನೋ ಕೇಳ್ತಾ ಇದ್ದಾಗ, ಇಲ್ಲ ಇದು ಈ ತರ ಮಾಡಿದ್ರೆ ಆಗಲ್ಲ, ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲಾ ತರ ಸಿಗ್ಬೇಕು ಜನಗಳಿಗೆ ಅಂದ್ಬಿಟ್ಟು ಹಳ್ಳಿ ಶೈಲಿಲಿ ನಾಟಿ ಊಟ ಏನ್ ಸಿಗ್ತದೆ A to Z ಎಲ್ಲ ಸಿಗ್ಬೇಕು ಅಂತ ದೊಡ್ಡದಾಗಿ ಮಾಡಿದೆ ಸರ್. ಅದು ನಾಟಿ ಮಂಡ್ಯ ರುಚಿನೇ ಮಾಡಿದೆ. ಹೋಟೆಲ್ಲಿ ಕ್ಲೀನರ್ ಕೆಲಸ ಮಾಡ್ತಿದ್ದವರು ಒಬ್ರು ಹೋಟೆಲ್ ಒಂದು ಮಾಡೋದು ನಡೆದದ್ದು ಆದಿ ಇದೆ. ನಿಜ. ಎಷ್ಟು ವರ್ಷ ನೀವು ಬಾರಲ್ಲಿ ಕೆಲಸ ಮಾಡಿದ್ರಿ ಸರ್? ಬಾರಲ್ಲಿ 15 ವರ್ಷ ಕೆಲಸ ಮಾಡಿದೀನಿ ಸರ್ ನಾನು. 15 ವರ್ಷ ಬಾರ್ ಸರ್ವಿಸ್ ಇದೆ. ಈಗಲೂ ಕ್ಯಾಶಿಯರ್ ಕೆಲಸ ಮಾಡ್ತಾ ಇದ್ದೆ. ಇವಾಗ ಹೋಟ್ಲು ಡಿಪಾರ್ಟ್ಮೆಂಟ್ ಬಂದ್ಮೇಲೆ ಕ್ಯಾಶಿಯರ್ ಕೆಲಸ ಬಿಟ್ಟೆ ಸರ್. ಇಲ್ಲಿ ಬಂದು 2 ಹೋಟೆಲ್ ಮಾಡಿದ್ರಿ? 2 ಹೋಟ್ಲು ಮಾಡಿದೀನಿ ಸರ್. ಓಕೆ. ಸರ್ ನೀವು ಈ ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ? ನಾನು ಬೆಂಗಳೂರು ಬಂದೆ 2006 ಬಂದೆ ಸರ್ ಬೆಂಗಳೂರು. ಇದು ನಿಮ್ಮ ಹೋಟೆಲ್ ಹೆಸರು ಏನಂತ ಸರ್? ಇದು ಮಂಡ್ಯ ನಾಟಿ ಸ್ಟೈಲ್ ಅಂತ ಸರ್. ಮಂಡ್ಯ ನಾಟಿ ಸ್ಟೈಲ್? ಹೌದು ಸರ್. ನಾಟಿ ರುಚಿನೇ ಇದೆ? ನಾಟಿ ರುಚಿನೇ ಇದೆ. ನಿಮ್ದು ಹೋಟೆಲ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಇದು ಕೊಡಗೇಳಿ ಮೇನ್ ರೋಡ್ ತಿಂಡ್ಲು ಸರ್ಕಲ್ ಅಲ್ಲಿ ಇದೆ ಹೋಟ್ಲು. ತಿಂಡ್ಲು ಸರ್ಕಲ್ ಇರುವ ಸರ್ಕಲ್ ಈ ಮಂಡ್ಯ ನಾಟಿ ಸ್ಟೈಲ್ ಹೋಟೆಲ್. ಇದು ಒಂದೇ ಹೋಟೆಲ್ ಸರ್? ಯಾವುದು ಸರ್? ಇನ್ನೊಂದು ಇದೆ ಸರ್, ಇನ್ನೊಂದು ಹೋಟ್ಲ್ ಇದೆ. ಇನ್ನೊಂದು ಎಲ್ಲಿದೆ ಸರ್? ಇನ್ನೊಂದು ನಂಜಪ್ಪ ಸರ್ಕಲ್ ಅಲ್ಲಿ ಇದೆ. ಅಲ್ಲಿ ಒಂದಿದೆ? ಅಲ್ಲೊಂದಿದೆ ಸರ್. ಇವಾಗ ರೀಸೆಂಟ್ 1.5 ತಿಂಗಳು 2 ತಿಂಗಳಾಯ್ತು ಅಷ್ಟೇ ಮಾಡಿ. ಮೊದಲು ಇಲ್ಲಿ ಪ್ರಾರಂಭ ತಿಂಡ್ಲು ಸರ್ಕಲ್ ಇಲ್ಲಿ ಏನೇನು ಐಟಮ್ ಸಿಗ್ತಾ ಇದೆ ಸರ್? ಸರ್ ಇಲ್ಲಿ ನಮ್ಮಲ್ಲಿ ಮಟನ್ ಬಿರಿಯಾನಿ ಸಿಗುತ್ತೆ, ಚಿಕನ್ ಬಿರಿಯಾನಿ ಸಿಗುತ್ತೆ, ಮಟನ್ ಮಿಲ್ಸು, ಚಿಕನ್ ಮಿಲ್ಸು, ತಲೆ ಮಾಂಸ, ಬೋಟಿ ಗೊಜ್ಜು, ಮಟನ್ ಚಾಪ್ಸು, ಮಟನ್ ಕುರ್ಮಾ, ಚಿಕನ್ ಚಾಪ್ಸು, ಚಿಕನ್ ಕುರ್ಮಾ, ಚಿಲ್ಲಿ ಚಿಕನ್, ಚಿಕನ್ ಫ್ರೈ, ಗುಂಟೂರು ಚಿಕನ್, ಲೆಮನ್ ಚಿಕನ್, ಪೆಪ್ಪರ್ ಚಿಕನ್, ವಿಂಗ್ಸ್ ಪೆಪ್ಪರ್ ಕಬಾಬ್, ಲಾಲಿಪಾಪು, ಚಪಾತಿ, ಪರೋಟ, ಮುದ್ದೆ, ವೈಟ್ ರೈಸು ಎಲ್ಲ ಸಿಗುತ್ತೆ ಸರ್. ಯಾರು ಸಪ್ಲೈಯರ್ ಗಿಂತ ನೀವೇ ಚೆನ್ನಾಗಿ ಹೇಳ್ಬಿಟ್ರಲ್ಲ ಸರ್? ಸರ್ ಮೇನ್ ಸಪ್ಲೈಯರ್ ಸರ್, ನಾನು ಹೋಟ್ಲು ಓನರ್ ಅಲ್ಲ, ಮೇನ್ ಸಪ್ಲೈಯರ್ ನಾನು. ಜನಗಳು ಬಂದು ಖುಷಿ ಆಗ್ಬೇಕು ಸರ್. ಮೇನ್ ಕಸ್ಟಮರ್ ಅಂತ ನಾನು ಸಪ್ಲೈಯರ್, ಓನರ್ ಅಲ್ಲ ಸರ್. ಅಲ್ಲ ಸರ್, ನಾವು ಅದೇ ಕೇಳ್ಬೇಕು ಅನ್ಕೋತಾ ಇದ್ವಿ. ನೀವು ಓನರ್ ಆಗಿ ಪ್ರತಿಯೊಬ್ಬ ಕಸ್ಟಮರ್ ಹತ್ರ ಹೋಗಿ ಏನ್ ಬೇಕು ಎತ್ತ, ನಿಮ್ಮ ಹುಡುಗರು ಇದ್ರು ಕೂಡ ನೀವು ಹೋಗಿ ಕೂತು ಮಾತಾಡ್ತಾ ಇದ್ರಿ ಸರ್. ಮೇನ್ ಕಸ್ಟಮರ್ ಬಂದರು, ಈಗ ಬಂದ ನಂಟ್ರು ಬಂದಾಗ ಬಾউನ್ಸೋದು ಹೆಂಗಿರ್ತದ, ಹೋಟ್ಲಿಗೆ ದುಡ್ಡು ಇರ್ತದೆ ಇಲ್ಲ ಅಂತ ನೆಕ್ಸ್ಟ್ ಸರ್. ಅದು ಬಂದವ್ರನ್ನ ಬಂದು ಕುಂಟಿಸಿ ಏನ್ ಬೇಕು ಸರ್, ಏನ್ ಈ ತರ ಐತೆ ನಮ್ಮ ಹೋಟ್ಲಲ್ಲಿ ಈ ತರ ಇದೆ ಸರ್ ಅಂತ ಹೇಳ್ಬಿಟ್ಟು ತಿನ್ಸೋದೆ ನಮ್ ಸ್ಪೆಷಲ್ ಸರ್. ಜನಗಳಿಗೆ ಆತ್ಮೀಯತೆಯಿಂದ ಮಾತಾಡೋದೆ ನೆಕ್ಸ್ಟ್. ಅದು ಅದೇ ಇದರಿಂದ ನಮ್ಗೆ ಪದೇ ಪದೇ ಹೋಟ್ಲಿಗೆ ಕಸ್ಟಮರ್ ಅದೇ ಇದನ್ನ ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ. ಓನರ್ ತರ ಇಲ್ಲ ಅವರು, ಆ ತರ ಉದ್ದೇಶಕ್ಕೆ ಬರೋದು. ನಮ್ಮ ಫ್ರೆಂಡ್ಲಿ ಆಗಿರ್ತಾರೆ ಬರ್ತಾರೆ. ಇಲ್ಲಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಇಲ್ಲಿ ಸ್ಟಾರ್ಟ್ ಆಗಿ ಒಂದು 3 ವರ್ಷ ಆಯ್ತು ಸರ್. 3 ವರ್ಷ? 3 ವರ್ಷಕ್ಕೆ ಇಷ್ಟು ಟ್ರೆಂಡ್ ಆಗಿದೆ. ಟ್ರೆಂಡ್ ಅಂತಂದ್ರೆ ತುಂಬಾ ಪಾರ್ಸಲ್ಗಳು ಫೋನ್ ಅಲ್ಲೇ ಬರ್ತಾ ಇದೆ ನೋಡಿ. ನಿಮ್ ಮುಂದೆ ಫೋನ್ ಬರ್ತಾ ಇದೆ, ಪಾರ್ಸಲ್ ಕಳಿಸ್ತಾ ಇದೀನಿ, ಏನೋ ಮಾಡ್ತಾ ಇರ್ತೀವಿ ಸರ್. ಪಾರ್ಸಲ್ ಜಾಸ್ತಿ ಜಾಸ್ತಿ. ಸ್ವಿಗ್ಗಿ ಜೊಮ್ಯಾಟೊ ಇದೆ ಸರ್. ಅದರಲ್ಲೂ ಇದೆ, ಪರ್ಸನಲ್ ಆಗೂ ಇದೆ. ಸ್ವಿಗ್ಗಿ ಜೊಮ್ಯಾಟೊ ಸ್ವಲ್ಪ ಕಮಿಷನ್ ಜಾಸ್ತಿ ತಗೋತಾರಲ್ಲ ಕಸ್ಟಮರ್ಗಳು. ಅಲ್ಲಿ ಬೇಡ, ನಮ್ಗೆ ಕಳ್ಸ್ಕೊಡಿ ನೀವೇ, ಇಲ್ಲ ನಮ್ಮ ಹುಡುಗನ್ ಕಳಿಸ್ತೀನಿ, ಪಾರ್ಸಲ್ ಮಾಡಿಟ್ಟಿರಿ, ಇಲ್ಲ ನಾವೇ ಬರ್ತೀವಿ ಪಾರ್ಸಲ್ ಮಾಡಿಡಿ ಅಂತೆಲ್ಲ ಕೇಳ್ಕೊತಾರೆ. ಆಯ್ತು, ನಾವು ಯಾವ್ದಕ್ಕೂ ಇಲ್ಲ ಅಂತ ಹೇಳೋದು ಸರ್. ಅವ್ರ ಕಸ್ಟಮರ್ ಹೆಂಗ್ ಹೇಳ್ತಾರೆ ಹಂಗ್ ಕೇಳ್ತೀವಿ ಸರ್. ಕಸ್ಟಮರ್ ಸ್ಯಾಟಿಸ್ಫೈ. ಏನೇನ್ ಜಾಸ್ತಿ ಪಾರ್ಸಲ್ ಹೋಗುತ್ತೆ ಸರ್? ಜಾಸ್ತಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಹೋಗುತ್ತೆ, ಮುದ್ದೆಗಳು ಹೋಗುತ್ತೆ, ತಲೆ ಮಾಂಸ ಮುದ್ದೆ ತಗೋತಾರೆ. ಸ್ವಲ್ಪ ಏಜ್ ಆಗಿರೋರು ಮನೇಲಿ ಈಗಿನ ಹೆಣ್ಮಕ್ಳು ಸ್ವಲ್ಪ ತಲೆ ಮಾಂಸಗಳು, ಬೋಟಿಗಳೆಲ್ಲ ಸ್ವಲ್ಪ ಮಾಡಕ್ಕೆ ಗೊತ್ತಾಗಲ್ಲ. ಅವರು ನಾಟಿ ಸ್ಟೈಲ್ ಅಂತ ಅಂದ್ಬಿಟ್ಟು ನಮ್ಮ ಸುತ್ತಮುತ್ತ ಇಲ್ಲಿ ನಮ್ಮ ಮಂಡ್ಯದ ಸುತ್ತಮುತ್ತ ಜನಗಳೇ ಇಲ್ಲಿ ತಿಂಡ್ಲಲ್ಲಿರೋದು. ಇಲ್ಲಿ ಹಳ್ಳಿ ಮಂಡ್ಯ ತಿಂಡ್ಲು ಗೌಡ್ರುಗಳು ಜಾಸ್ತಿ ಎಲ್ಲ ಇರ್ತಾರಲ್ಲ, ಹಂಗಾಗಿ ತಲೆ ಮಾಂಸ ಬೋಟಿ ಜಾಸ್ತಿ ಹೋಯ್ತು. ಮಟನ್ ಚಾಪ್ಸ್ ಸ್ಪೆಷಲ್ ಇದೆ ನಮ್ಮಲ್ಲಿ, ಮಟನ್ ಚಾಪ್ಸ್ ಹೋಗುತ್ತೆ. ಈಗ ಮಟನ್ ಅಂಗಡಿಲಿ ಬೋಟಿ ಸಾಮಾನ್ಯ ಜಾಸ್ತಿ ಯಾರಿಗೂ ಕೊಡಲ್ಲ, ಹೋಟ್ಲವ್ರಿಗೆ ಕೊಟ್ಬಿಡ್ತೀವಿ ಅಂದ್ಬಿಟ್ಟು. ಹೋಟ್ಲಲ್ಲಿ ನಾವು ಮಾಡಿರ್ತೀವಲ್ಲ, ಮನೇಲಿ 1 ಬೋಟಿ ತಗೊಂಡೋದ್ರೆ ಜಾಸ್ತಿ ಆಯ್ತದೆ. ಇಲ್ಲಿ ಮನೇಲಿ 1 ಬೋಟಿ ತಗೊಂಡೋದ್ರೆ 3 ಜನ 6 ಜನ 3 ಜನ ಆರಾಮಾಗಿ ತಿನ್ಬೋದು. ಹಂಗಾಗಿ ಬರ್ತಾರೆ ಸರ್.
ಸರ್ ಇಲ್ಲಿ ಎಷ್ಟು ಗಂಟೆಯಿಂದ ಓಪನ್ ಆಗುತ್ತೆ ಸರ್ ಹೋಟೆಲ್? ಬೆಳಿಗ್ಗೆ 11-11:30 ಸ್ಟಾರ್ಟ್ ಆಗುತ್ತೆ ಸರ್. ರಾತ್ರಿ 11 ಗಂಟೆ ಇರ್ತದೆ, ಮಧ್ಯದಲ್ಲಿ ಬ್ರೇಕ್ ಇರಲ್ಲ, ಯಾವತ್ತು ರಜೆ ಇರುತ್ತೆ? ಯಾವತ್ತೂ ರಜೆ ಇರಲ್ಲ ಸರ್. ಸೋಮವಾರನೂ ಓಪನ್ ಇರ್ತದೆ ಸರ್. ಸೋಮವಾರ ಸೋಮವಾರ ಇರ್ತದೆ ಸರ್. ನಮ್ಮ ಹೋಟೆಲ್ ಅಂತ ಲೇಬರ್ಸ್ ಗಳು, ಗಾರೆ ಕೆಲಸ ಅವರು ಎಲ್ಲ ಇರ್ತಾರಲ್ಲ ಸರ್, ಅವ್ರಿಗೆಲ್ಲ ತೊಂದರೆ ಆಯ್ತದೆ. ಹಂಗಾಗಿ ಸೋಮವಾರನೂ ರಜೆ ಮಾಡಲ್ಲ, ಸೋಮವಾರನೂ ಮಾಡ್ತೀವಿ. ಒಂದೇ ಟೈಮ್ ಬಿರಿಯಾನಿ ಮಾಡೋದು. ಸಂಜೆ 5:30-6 ಗಂಟೆ ಮಾಡ್ತೀವಿ, ಸಂಜೆ ಮೇಲೆ ಇರಲ್ಲ ಸರ್. ಸರ್ ಇದು ಬಿರಿಯಾನಿನ ನೀವು ಎಷ್ಟು 4 ಸಾರಿ 5 ಸಾರಿ ಮಾಡ್ತೀವಿ ಅಂದ್ರೆ ಯಾಕೆ ಹಂಗ್ ಮಾಡ್ತೀರಾ ಸರ್? ಒಂದೇ ಸರಿ ಬಿರಿಯಾನಿ ಮಾಡಿದ್ರೆ ಈ 30 kg 15 kg ಮಾಡಕ್ ಆಗಲ್ಲ ಸರ್. ನಾವು ಕಸ್ಟಮರ್ ಇವತ್ತು ಏನು ಬುಧವಾರ 15 kg ಫಸ್ಟ್ ಒಂದ್ಸರಿ ಮಾಡಿದ್ವಿ, ಎರಡನೇ ಸರಿ 15 kg ಮಾಡಿದ್ವಿ. 3 ಗಂಟೆ 4 ಗಂಟೆ ಮೇಲೆ ಇನ್ನೊಂದು 10 kg ನೋಡ್ಕೊಂಡು 2-3-4 ಸರಿ ಮಾಡ್ತೀವಿ ಸರ್. ಓಕೆ ಸರ್. ಇಲ್ಲಿ ಮಾಂಸ ಎಲ್ಲ ಎಲ್ಲಿಂದ ತಗೊಬರ್ತೀರಾ ಸರ್? ಸರ್ ಇಲ್ಲಿ ಮುಂದೆ ಕೊಡಗೇಳಿ ಮೇನ್ ರೋಡ್ ಹತ್ರ ಧನಲಕ್ಷ್ಮಿ ಲೇಔಟ್ ಇದೆ. ನೀವು ನಾವೇ ಹೋಗಿ ಮಟನ್ ಖುದ್ದಾಗ ನೋಡ್ಕೊ ತಗೊಬರ್ತೀವಿ. ಅಲ್ಲೇ ಚಿಕನ್ ತಗೊಬರ್ತೀವಿ ಸರ್. ಅಲ್ಲೇ ಚಿಕನ್ ಚಿಕನ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಕ್ವಾಂಟಿಟಿ ತುಂಬಾ ಟ್ರೆಂಡಿಂಗ್ ಚಿಕನ್ ಸರ್. ತುಂಬಾ ಸಾಫ್ಟ್ ಆಗಿ, ಮತ್ತೆ 2-2.5 kg ಕೋಳಿನೇ ಹಾಕ್ಸಲ್ಲ. 1-800 1-600 ಒಳಗಡೆ 2 kg ಒಳಗಡೆನೆ ಇರ್ಬೇಕು ಕೋಳಿ. ಯಾಕೆಂದ್ರೆ 2 kg ಮೇಲೆ ಬಂದ್ರೆ ನಾರ್ ಬಂದ್ಬಿಡ್ತದೆ, ಬಲ್ತು ಇರಬಾರ್ದು, ಜಾಸ್ತಿ ಇರಬಾರ್ದು. ಮತ್ತೆ ಭಾನುವಾರ ನಮ್ಮಲ್ಲಿ ಕಾಲ್ ಸೂಪು, ತಟ್ಟೆ ಇಡ್ಲಿ ಸಿಗುತ್ತೆ. ಭಾನುವಾರ 7:30-8 ಗಂಟೆಗೆ ಮಟನ್ ಬಿರಿಯಾನಿ, ಕಾಲ್ ಸೂಪು, ಮಟನ್ ಚಾಪ್ಸು, ಬೋಟಿ ಗೊಜ್ಜು ರೆಡಿ ಇರ್ತದೆ. ಅದ್ರ ಜೊತೆಗೆ ಮಲ್ಗೆ ಇಡ್ಲಿನೂ ಇರ್ತದೆ. ಮಲ್ಗೆ ಇಡ್ಲಿನೂ ಸಿಗುತ್ತೆ ಸರ್. ಭಾನುವಾರ ಒಂದಿನ ಮಾತ್ರ, ಭಾನುವಾರ ತಟ್ಟೆ ಇಡ್ಲಿ, ಕಾಲ್ ಸೂಪು, ಮಲ್ಗೆ ಇಡ್ಲಿ ಭಾನುವಾರ ಸಿಗುತ್ತೆ ಸರ್. ಬೆಳಿಗ್ಗೆ 7:30-8 ಗಂಟೆಗೆ ರೆಡಿ ಇರ್ತದೆ ಸರ್. ರೆಡಿ ಇರ್ತದೆ ಸರ್. 2 ಹೋಟೆಲ್ ಸಿಗುತ್ತೆ? 2 ಹೋಟ್ಲಲ್ಲಿ ಸಿಗ್ತದೆ ಸರ್. ಈಗ ಈ ಹೋಟೆಲ್ ಹೇಳಿದ್ರಿ, ಹೌದು ಸರ್. ಆ ಹೋಟೆಲ್ ಏನೇನ್ ಸ್ಪೆಷಾಲಿಟಿ ಇದೆ ಸರ್? ಆ ಹೋಟ್ಲಲ್ಲಿ ಸ್ಪೆಷಾಲಿಟಿ ಅಂತಂದ್ರೆ ಈಗ ಮಕ್ಕಳದು ಬರ್ಡೇಗಳಾಗ್ಬೋದು, ಆನಿವರ್ಸರಿ ಆಗ್ಬೋದು, ಈಗ ಆಫೀಸ್ಗಳಲ್ಲಿ ಫ್ರೆಂಡ್ ಪಾರ್ಟಿ, ಸೆಂಡ್ ಅಪ್ ಪಾರ್ಟಿ ಯಾವ್ದೇ ಇರ್ತದೆ, ಆಫೀಸ್ ಅವು ಫ್ರೀ ಆಗಿ ಆಲ್ಮೋಸ್ಟ್ ಎಂಜಾಯ್ ಮಾಡ್ಕೊಂಡು ಎಲ್ಲಾ ತರ ಫುಡ್ ಸಿಗ್ತದೆ ಅಲ್ಲಿ. ಚೈನೀಸ್, ತಂದೂರಿ, ಇಂಡಿಯನ್, ಮತ್ತೆ ನಾಟಿ ಸ್ಟೈಲು ಎಲ್ಲಾ ತರ. ಈಗ ಇಲ್ಲಿ ಪಕ್ಕಾ ನಾಟಿ ಸ್ಟೈಲ್ ಸರ್. ಇಲ್ಲಿ ತಂದೂರಿ ಇಲ್ವಾ ಅಂತ ಕೇಳ್ತಾರೆ, ಚೈನೀಸ್ ಇಲ್ವಾ ಅಂತ ಕೇಳ್ತಾರೆ. ಹಾಗಾಗಿ ಜನಗಳಿಗೋಸ್ಕರ ಇನ್ನೊಂದ್ ಇರ್ಲಿ ಅಂತ ಅಂದ್ಬಿಟ್ಟು ಇವಾಗ 1.5 ತಿಂಗಳು 2 ತಿಂಗಳಿಂದ ಮಾಡಿರೋದು. ಅಲ್ಲಿ ಎಲ್ಲಾ ತರ ವ್ಯವಸ್ಥೆಗಳು ಎಲ್ಲ ಪಾರ್ಟಿ ಮಾಡ್ಕೋಬಹುದು ಅಂದ್ರಲ್ಲ ಸರ್. ಪಾರ್ಟಿ ಹಾಲ್ ಎಷ್ಟು ಚಾರ್ಜಸ್ ಇಲ್ಲ ಸರ್. ಫ್ರೀ ಸರ್, ಫ್ರೀ. ಯಾಕೆ ಅಂತಂದ್ರೆ ಈಗ ಬರ್ಡೇ ಮಾಡ್ಬೇಕಾಯ್ತದೆ ಮಕ್ಕಳದು, ಮತ್ತೆ ದೊಡ್ಡವ್ರದ್ದು ಯಾವ್ದೋ ಬರ್ಡೇ ಪಾರ್ಟಿ ಮಾಡ್ಬೇಕಾಯ್ತದೆ. ಒಂದು ಚೌಟ್ರಿ ಮಾಡ್ತೀನಿ, ಸಿಂಪಲ್ ಆಗಿ ಮಾಡ್ತೀನಿ, 15,000-10,000 ರೂಪಾಯಿ ಕೇಳ್ತಾರೆ. ನಮ್ಗೆ ಏನಿಲ್ಲ ಸರ್, ಅಲ್ಲಿ ತಗೋ ಫುಡ್ ಮಾತ್ರ ಚಾರ್ಜಸ್ ಅಷ್ಟೇ, ಬೇರೆ ಯಾವ ಚಾರ್ಜಸ್ ಇಲ್ಲ. ಆಮೇಲೆ ಅಲ್ಲಿ ಇನ್ನೊಂದು ಏನ್ ಸ್ಪೆಷಾಲಿಟಿ ಅಂದ್ರೆ 30-40 ಜನ ಕುತ್ಕೊಂಡು ಊಟ ಮಾಡೋದು. ಪಾರ್ಟಿ ಹಾಲು, ಮತ್ತೆ ಬರ್ಡೇ ಪಾರ್ಟಿ ಹಾಲು ಎಲ್ಲ ಮಾಡ್ಬೋದು, ಫ್ಯಾಮಿಲಿ ಎಲ್ಲ ಬರ್ಬೋದು. ಮತ್ತೆ ಇನ್ನೊಂದು ಅಲ್ಲಿ ಏನಂತಂದ್ರೆ ಮತ್ತೆ ಆ ಪಾರ್ಟಿ ಅಲ್ಲಿ ಫುಲ್ AC ಸರ್. ಅದು AC ಪಾರ್ಟಿ ಅಲ್ಲ ಸರ್. ಎಲ್ಲ ಪ್ರತಿಯೊಂದು ವ್ಯವಸ್ಥೆ 2-in-1 ಎಲ್ಲ ಇದೆ ಸರ್. ಎಲ್ಲ ವ್ಯವಸ್ಥೆ ಇದೆ. ಹೋಟೆಲ್ ಹೇಳಿದ್ರಲ್ಲ, ರೆಸ್ಟೋರೆಂಟ್ ಯಾವ ಟೈಪ್ ಅಲ್ಲಿ ಏನು ಈ ತರ ಪಬ್ಲಿಕ್ ಆಗಿರುತ್ತೆ? ಈ ತರ ಪಬ್ಲಿಕ್ ಇಲ್ಲ ಸರ್. ಅದೊಂದು ಸ್ವಲ್ಪ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ಹೋಟ್ಲ್. ಅದು ಅಂದ್ರೆ ಪ್ರೈವೇಟ್. ಒಂದು 4 ಜನಕ್ಕೆ ಬಾಕ್ಸ್ ಟೈಪ್ ಮಾಡ್ಸಿರೋದು. ಅದು ಸಪ್ರೇಟ್ ಕ್ಯಾಬಿನ್ ಟೈಪ್ ಮಾಡ್ಸಿರೋದು. ಕ್ಯಾಬಿನ್ ಟೈಪ್ ಇದೆ. ಈಗ 1 ಟೇಬಲ್ ಕುತ್ಕೊಂಡ್ರೆ ಪಕ್ಕ ಟೇಬಲ್ ಅವ್ರಿಗೆ ಡಿಸ್ಟರ್ಬೆನ್ಸ್ ಇರಲ್ಲ. ಅವ್ರು ಆರಾಮಾಗಿ ಅವರು ಊಟ ಮಾಡ್ಬೋದು. ಮತ್ತೆ ಅದಲ್ದೇನೆ ಸಪ್ರೇಟ್ ಆಗಿ AC ಫ್ಯಾಮಿಲಿಗೆ ಅದು ಫ್ಯಾಮಿಲಿಗೆ ಸಪ್ರೇಟ್ ಆಗಿ AC ಮಾಡಿದೆ. ಅದರಲ್ಲೇ ಪಾರ್ಟಿ ಅಲ್ಲಿ ಮಾಡ್ಬೋದು. ಪಾರ್ಟಿ ಅಲ್ಲಿ ಸಪ್ರೇಟ್ ಕ್ಯಾಬಿನ್ ಸಪ್ರೇಟ್ ಸರ್. ಅದಕ್ಕೆ ಬೇರೆ ಇದಕ್ಕೆ ಬೇರೆ. ಈ ಹೋಟೆಲ್ ಎಲ್ಲ ಓಪನ್ ಹಾಲ್ ಇದೆ. ಓಪನ್ ಇದೆ. ಅಲ್ಲಿ ಯಾರಾದ್ರೂ ಹೋದ್ರೆ ಕ್ಯಾಬಿನ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು ಸರ್. ಈ ಪಾರ್ಟಿ ಹಾಲ್ ಹೇಳಿದ್ರೆ ಅದು ಫ್ರೀ ಸರ್. ಏನ್ ಊಟ ತಿಂಡಿಗೆ ಮಾತ್ರ ಚಾರ್ಜಸ್ ಅದೇ, ಬೇರೆ ಏನಕ್ಕೂ ₹1 ಎಕ್ಸ್ಟ್ರಾ ಕೊಡೋಂಗಿಲ್ಲ ಸರ್. ಬೇರೆ ಕಡೆ ಹೋದ್ರೆ ಪಾರ್ಟಿಗೆ ಹಾಲ್ಗೆ ಮತ್ತೆ ಸಪ್ರೇಟ್ ಆಗಿರ್ತದೆ ಸರ್. ಅದೇನಿಲ್ಲ ಸರ್, ದೇವ್ರು ಭಗವಂತ ಎಷ್ಟು ಕೊಟ್ಟರು ನಮ್ಗೆ ಸಾಕು. ಇದ್ರ ಮೇಲೆ ನಮ್ಗೇನ್ ಕಸ್ಟಮರ್ ಬಂದು ಖುಷಿಯಾಗಿ ಬಂದು ಊಟ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಕೇಕ್ ಅವ್ರಿಗೂ ತಿನ್ಸ್ಕೊಂಡು ನಮಗೂ ತಿನ್ಸ್ಕೊಂಡು ಆ ಜಾಲಿಯಾಗಿ ಹೋಗ್ಬೇಕು ಅಷ್ಟೇ ನಮ್ಗೆ ಬೇಕಾಗಿರೋದು. ಮುಖ್ಯ ನೋಡಿ, ತಿನ್ಸ್ಬೇಕು ಅಂದ್ರೆ ಅದು ಮುಖ್ಯ. ಅದು ಹಳ್ಳಿ ಶೈಲಿ. ಅದು ನಮ್ಮನೆ ಹತ್ರ ಮಾಡೋದು, ನಮಗೂ ತಿನ್ಸಿ ನೀವು ತಿನ್ಸೋಗಿ ಅಂತ ಹಂಗೆ ಆತರ. ಅಲ್ಲಿ ಎಲ್ಲಾ ತರ ಚೈನೀಸು, ಎಲ್ಲಾ ತರ ಚೈನೀಸು, ತಂದೂರಿ, ಇಂಡಿಯನ್, ನಾಟಿ ಸ್ಟೈಲು ಪ್ರತಿಯೊಂದು ಇದೆ ಸರ್. ಅಲ್ಲಿ ಎಷ್ಟು ಗಂಟೆಯಿಂದ ಓಪನ್ ಆಗುತ್ತೆ ಸರ್? ಬೆಳಗ್ಗೆ ಅಲ್ಲಿ 11:30 12 ಸೇಮ್ ಟೈಮಿಂಗ್ಸ್. 12 ಗಂಟೆ ಅಲ್ಲಿ ಎರಡು ಒಂದೇ ಟೈಮಿಂಗ್ಸ್. ಅರ್ಧ ಗಂಟೆ ಹಿಂದೆ ಮುಂದೆ ಆಗುತ್ತೆ ಸರ್. 12 ಗಂಟೆಗೆ ಓಪನ್ ಆದ್ರೆ ರಾತ್ರಿ 11 ಗಂಟೆ ಗಂಟೆ ಇರ್ತದೆ ಸರ್. ಈಗ ಒಂದೇ ಕಡೆ ಅಡಿಗೆ ಮಾಡಿ 2 ಕಡೆ ಇರ್ತದೆ ಸರ್. ದಯವಿಟ್ಟು ಯಾರು ಕನ್ಫ್ಯೂಸ್ ಆಗಬೇಡಿ. ಈ ಹೋಟ್ಲು ಇಲ್ಲೇ, ಆ ಹೋಟ್ಲು ಅಲ್ಲೇ ಸರ್. ಫಸ್ಟ್ ಆಫ್ ಆಲ್ ಇನ್ನೊಂದು ವಿಚಾರ ಏನಂತಂದ್ರೆ, ಇದು ಫುಲ್ ನಾಟಿ ಸ್ಟೈಲ್ ನಲ್ಲಿ ಮಾಡ್ತೀವಿ ನಾವು. ಅದು
ನಾಟಿ ಸ್ಟೈಲು ಚೈನೀಸ್ ಡಾಬಾ ಸಿಸ್ಟಮ್ ಅಲ್ಲಿ ಮಾಡಿರೋದು. ಅಲ್ಲೂ ನಾಟಿ ಅಲ್ಲಿ ಇರುತ್ತೆ. ನಾಟಿನೂ ಇರ್ತದೆ, ಚೈನೀಸು ಇರ್ತದೆ, ತಂದೂರಿ ಆ ತರ ಎಲ್ಲ ಇರ್ತದೆ. ಇಂಡಿಯನ್ Indian ಎಲ್ಲ ಚೈನೀಸ್ ಎಲ್ಲ ಸಿಗುತ್ತೆ. ಅಲ್ಲಿದ್ ಸಪ್ರೇಟ್ ಸರ್, ಇಲ್ಲಿದ್ ಸಪ್ರೇಟ್ ಸರ್. ಅಲ್ಲಿದ್ ಅಲ್ಲೇ ಅಡಿಗೆ ಅಲ್ಲಿದ್ ಅಲ್ಲೇ ಅಡಿಗೆ, ಇಲ್ಲಿದ್ ಇಲ್ಲೇ ಅಡಿಗೆ. ಅಲ್ಲೂ ಪಾರ್ಸಲ್ ಜಾಸ್ತಿ ಹೋಗುತ್ತೆ. ಅಲ್ಲೂ ಪಾರ್ಸಲ್ಗಳು ಜಾಸ್ತಿ ಹೋಗ್ತದೆ. ಅಲ್ಲಿ 12 ಜನ ಸ್ಟಾಪ್ ಇದಾರೆ, ಇಲ್ಲಿ 10 ಜನ ಸ್ಟಾಪ್ ಇದಾರೆ. ಅಲ್ಲಿ ಪಾರ್ಟಿ ಅಲ್ಲಿ ಬೇರೆ, ಊಟಕ್ಕೆ ಬೇರೆ ಇರುತ್ತೆ. ನೀವ್ ಯಾಕೆ ಪಾರ್ಟಿ ಅಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದೀರಾ? ಸರ್ ಪಾರ್ಟಿ ಅಲ್ಲ ಅಂತಂದ್ರೆ ನಿಮ್ಗೆ ಏನಂತಂದ್ರೆ ಪಾರ್ಟಿ ಎಲ್ಲ ದುಡ್ಡು ಇರೋರೆ ಪಾರ್ಟಿ ಮಾಡೋದು ಅದು ಅಂತ ಆ ತರ ಇರ್ತದೆ. ಇಲ್ಲಿ ಎಲ್ಲಾರು ಬಂದು ಪಾರ್ಟಿ ಮಾಡಿ ಊಟ ತಿಂಡಿ ಮಾಡಿ ಮುಗಿಸಿ, ಊಟ ತಿಂಡಿ ಮಾತ್ರ ಚಾರ್ಜಸ್ ಏನು ಮಾಡಿದ್ದೀವಿ ಅಂತಂದ್ರೆ, ಪಾರ್ಟಿ ಅಲ್ಲ ಅಂತಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಮಾಡಿದ್ರೆ ಬರೀ ಅದಕ್ಕೆ ಬೇರೆ ಸಪ್ರೇಟ್ ಕೊಟ್ಟು ಇದಕ್ಕೂ ಸಪ್ರೇಟ್ ಕೊಡಬೇಕು ಅಂತ ಸ್ವಲ್ಪ ಜನ ಚೇಂಜಸ್ ಕೇಳ್ತಾರಲ್ಲ, ಸ್ವಲ್ಪ ಏನೋ ಅವ್ರಿಗೂ ಅನುಕೂಲ ಆಗಬೇಕು. ಪಾರ್ಟಿ ಅಂತಂದ್ರೆ ಈಗ ಎಲ್ರಿಗೂ ಮಾಡ್ಕೋಕ್ ಆಸೆ ಅಂತಂದ್ರೆ, ಇವಾಗ ನೀವು ಪಾರ್ಟಿ ದುಡ್ಡು ಮಾಡೋದು, ದುಡ್ಡಿಲ್ದಾರ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Talks with your channel. All the very best. Thank you so much, Anjane.